ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2026 ಸಂಬಂಧಪಟ್ಟಂತೆ ಎಕ್ಸಾಮಿನೇಷನ್ ಪ್ಯಾಟರ್ನ್ ಅನ್ನ ಕುರಿತು ಡಿಸ್ಕಷನ್ ಅನ್ನ ಮಾಡ್ತಾ ಇದ್ದೀವಿ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಸೆಟ್ 2026 ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ದೀರಾ, ಮತ್ತೆ ಯಾರೆಲ್ಲ ವಿದ್ಯಾರ್ಥಿಗಳು ಈ ವರ್ಷ ಮೊದಲ ಬಾರಿಗೆ ಕೆ ಸೆಟ್ ಅನ್ನ ಅಟೆಂಡ್ ಮಾಡೋರಿದ್ದೀರಾ, ಎಲ್ಲರಿಗೂ ಕೂಡ ಈ ಒಂದು ಎಕ್ಸಾಮಿನೇಷನ್ ಪ್ಯಾಟರ್ನ್ ಬಗ್ಗೆ ಗೊತ್ತಿರಬೇಕು. ಸೊ ಅದೇ ರೀತಿಯಾಗಿ ಇಲ್ಲಿ ಎಕ್ಸಾಮಿನೇಷನ್ ಪ್ಯಾಟರ್ನ್ ಬಂದಾಗ ಈ ಒಂದು ಕೆ ಸೆಟ್ ನಲ್ಲಿ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಕರಿತೀವಿ. ಈ ಒಂದು ಕೆ ಸೆಟ್ ಎಕ್ಸಾಮಿನೇಷನ್ ನಲ್ಲಿ ಎರಡು ಪತ್ರಿಕೆಗಳಿರ್ತವೆ. ಸೊ ಒಂದನ್ನ ಪೇಪರ್ 1 ಅಂತ ಕರಿತೀವಿ, ಇನ್ನೊಂದನ್ನ ಪೇಪರ್ 2 ಅಂತ ಕರಿತೀವಿ. ಸೊ ಇಲ್ಲಿ ಪೇಪರ್ 1 ಬಂದ್ಬಿಟ್ಟು ಪೇಪರ್ 1 ನಲ್ಲಿ ಒಟ್ಟು 100 ಅಂಕಗಳಿಗೆ 50 ಪ್ರಶ್ನೆಗಳನ್ನ ನೀಡಲಾಗಿರುತ್ತೆ. ಮತ್ತೆ 50 ಪ್ರಶ್ನೆಗಳು ಕೂಡ ಕಡ್ಡಾಯವಾಗಿರ್ತವೆ, ಯಾವುದೇ ರೀತಿಯ ಆಪ್ಷನ್ಸ್ ಇಲ್ಲಿ ನಿಮಗೆ ಕೊಡಲ್ಲ. ಸೊ ಇದೇ ರೀತಿಯಾಗಿ ಪೇಪರ್ 2 ಗೆ ಬಂದಾಗ ಪೇಪರ್ 2 ನಲ್ಲಿ 200 ಅಂಕಗಳಿರ್ತವೆ. ಸೊ ಒಟ್ಟು 100 ಪ್ರಶ್ನೆಗಳನ್ನ ನೀಡಲಾಗಿರುತ್ತೆ. ಇಲ್ಲಿಯೂ ಕೂಡ 100 ಪ್ರಶ್ನೆಗಳು ಕೂಡ ಕಡ್ಡಾಯವಾಗಿರ್ತವೆ. ಸೊ ಅದೇ ರೀತಿಯಾಗಿ ಈ ಒಂದು ಪೇಪರ್ 1 ಬಂದ್ಬಿಟ್ಟು ಇದಕ್ಕೆ ನಾವು ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಅಂತ ಕರಿತೀವಿ. ಇದರಲ್ಲಿ ಒಟ್ಟು 10 ಯೂನಿಟ್ಗಳಿದಾವೆ. ಟೀಚಿಂಗ್ ಆಪ್ಟಿಟ್ಯೂಡ್, ರಿಸರ್ಚ್ ಆಪ್ಟಿಟ್ಯೂಡ್, ಕಮ್ಯುನಿಕೇಶನ್, ರೀಡಿಂಗ್ ಕಾಂಪ್ರಿಹೆನ್ಷನ್, ಮ್ಯಾಥಮೆಟಿಕಲ್ ರೀಸನಿಂಗ್, ಲಾಜಿಕಲ್ ರೀಸನಿಂಗ್, ಡೇಟಾ ಇಂಟರ್ಪ್ರಿಟೇಷನ್, ಪೀಪಲ್ ಅಂಡ್ ಎನ್ವೈರನ್ಮೆಂಟ್, ಐಸಿಟಿ, ಹೈಯರ್ ಎಜುಕೇಶನ್ ಸಿಸ್ಟಮ್. ಪ್ರತಿಯೊಂದು ಯೂನಿಟ್ ನಿಂದ 5 ಪ್ರಶ್ನೆಗಳು ಬರ್ತಾ ಇದಾವೆ. ಒಟ್ಟು 50 ಪ್ರಶ್ನೆಗಳು ಪೇಪರ್ 1 ನಿಂದ ಬರ್ತಾ ಇದಾವೆ. ಸೊ ಈ ರೀತಿಯಾಗಿ ಪೇಪರ್ 2 ಬಂದ್ಬಿಟ್ಟು ನಿಮ್ಮ ಒಂದು ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಿರುತ್ತೆ. ಉದಾಹರಣೆಗೆ ಎನ್ ಎಕನಾಮಿಕ್ಸ್ ಆಗಿದ್ರೆ ಈ ಒಂದು ಎಲ್ಲ 100 ಪ್ರಶ್ನೆಗಳು ಕೂಡ ಎಕನಾಮಿಕ್ಸ್ ಸಬ್ಜೆಕ್ಟ್ ನಿಂದ ಇರ್ತವೆ. ಸೊ ಇದರ ಒಂದು ಸಿಲೆಬಸ್ ಅನ್ನ ಕೂಡ ಕೆಸೆಟ್ ಒಂದು ವೆಬ್ಸೈಟ್ ನಲ್ಲಿ ಕೆಎ ಒಂದು ವೆಬ್ಸೈಟ್ ನಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಪೇಪರ್ 1 ಮತ್ತೆ ಪೇಪರ್ 2 ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಇದರ ಸಿಲೆಬಸ್ ಅನ್ನು ನೀವು ಕೆಎ ವೆಬ್ಸೈಟ್ ನಿಂದ ಡೌನ್ಲೋಡ್ ಮಾಡ್ಕೊಳ್ಬಹುದು. ಸೊ ಈ ರೀತಿಯಾಗಿ ಒಟ್ಟು 3 ಗಂಟೆಗಳ ಒಂದು ಸಮಯವನ್ನ ನೀಡಲಾಗಿರುತ್ತೆ. ಎಕ್ಸಾಮಿನೇಷನ್ ಟೈಮ್ ಕೂಡ 10 ರಿಂದ 1 ಇರುತ್ತೆ. ಸೊ ಈ 3 ಗಂಟೆಗಳ ಅವಧಿಯಲ್ಲಿ 2 ಪತ್ರಿಕೆಗಳನ್ನ ನೀವು ಇಲ್ಲಿ ಉತ್ತರಿಸಬೇಕಾಗ್ತಾ ಇದೆ. ಸೊ ಅದೇ ರೀತಿ ಒಂದು ಪೇಪರ್ 1 ಗೆ ಬಂದಾಗ ಪೇಪರ್ 1 ಸಾಮಾನ್ಯ ಪತ್ರಿಕೆ ಅಂತಾನು ಕರಿತೀವಿ. ಸೊ ಇದರ ಮುಖ್ಯ ಉದ್ದೇಶ ಅಭ್ಯರ್ಥಿಗಳ ಒಂದು ಬೋಧನೆ, ಸಂಶೋಧನೆ ಮತ್ತು ಬೌದ್ಧಿಕ ಸಾಮರ್ಥ್ಯವನ್ನ ಪರೀಕ್ಷಿಸುವುದಾಗಿರುತ್ತದೆ. ಸೊ ಈ ಪತ್ರಿಕೆಗೆ ಸಾಮಾನ್ಯ ಪತ್ರಿಕೆ ಅಂತ ಕರೆಯಲಾಗಿದ್ದು, ಇದು ವಿದ್ಯಾರ್ಥಿಗಳಲ್ಲಿನ ಸಾಮಾನ್ಯ ಜ್ಞಾನ, ಬೋಧನೆ ಕೌಶಲ್ಯ, ಸಂಶೋಧನೆ, ಅಭಿರುಚಿಗೆ ಸಂಬಂಧಿಸಿದ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಸೊ ಇದು ವಿದ್ಯಾರ್ಥಿಗಳ ಒಂದು ಸಾಮಾನ್ಯ ತಿಳುವಳಿಕೆಯನ್ನ ತಿಳಿದುಕೊಳ್ಳುವ ಪ್ರಯತ್ನವನ್ನ ಮಾಡುತ್ತೆ. ಸೊ ವಿದ್ಯಾರ್ಥಿಗಳ ಒಂದು ಯೋಚನಾ ಸಾಮರ್ಥ್ಯವನ್ನು ಅಳೆಯುವ ಸಲುವಾಗಿ ಒಂದು ಪೇಪರ್ 1 ಅನ್ನ ಕಂಡಕ್ಟ್ ಮಾಡಲಾಗುತ್ತೆ. ಆಗ್ಲೇ ಹೇಳಿದಂತೆ ಇದರಲ್ಲಿ 50 ಬಹು ಆಯ್ಕೆ ಪ್ರಶ್ನೆಗಳಿರುತ್ತೆ. ಎಲ್ಲ ಪ್ರಶ್ನೆಗಳು ಕೂಡ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿರ್ತವೆ. ಪ್ರತಿಯೊಂದು ಪ್ರಶ್ನೆಗೆ 2 ಅಂಕಗಳನ್ನ ನೀಡಲಾಗುತ್ತೆ. ಸೊ ಈ ರೀತಿ ಒಟ್ಟು 50 ಪ್ರಶ್ನೆಗಳು ಇರ್ತವೆ, 100 ಅಂಕಗಳು. ಸೊ ಅದೇ ರೀತಿಯಾಗಿ ಪೇಪರ್ 2 ಸಬ್ಜೆಕ್ಟ್ ಪೇಪರ್ ಅಂತ ವಿಷಯ ಪತ್ರಿಕೆ ಅಂತ ಕರಿತೀವಿ. ಸೊ ನೀವು ಯಾವ ಒಂದು ವಿಷಯದಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಕಂಪ್ಲೀಟ್ ಮಾಡಿರ್ತೀರೋ ಆ ಒಂದು ವಿಷಯದಲ್ಲಿ ನೀವು ಕೆಸೆಟ್ಗೆ ಅಪ್ಲೈ ಮಾಡ್ತೀರಾ, ಅದೇ ವಿಷಯದ ಮೇಲೆ ಒಟ್ಟು 100 ಪ್ರಶ್ನೆಗಳನ್ನ ನಿಮಗೆ ಕೊಡಲಾಗುತ್ತೆ. ಪ್ರತಿಯೊಂದು ಪ್ರಶ್ನೆಗೆ 2 ಅಂಕಗಳು. ಸೊ ಒಟ್ಟು 200 ಅಂಕಗಳು ಈ ಒಂದು ಪೇಪರ್ 2 ನಡೆಯಲಾಗುತ್ತೆ. ಸೊ ಈ ರೀತಿಯಾಗಿ ಕಟ್ ಆಫ್ ಅನ್ನ ಡಿಸೈಡ್ ಮಾಡ್ಬೇಕಾದ್ರೆ ಪೇಪರ್ 1 ಮತ್ತೆ ಪೇಪರ್ 2 ಎರಡು ಪತ್ರಿಕೆಗಳಲ್ಲಿ ಪಡೆದ ಒಟ್ಟು ಅಂಕಗಳನ್ನ ತೆಗೆದುಕೊಂಡು ಕಟ್ ಆಫ್ ಅನ್ನ ಪ್ರಿಪೇರ್ ಮಾಡಲಾಗುತ್ತೆ. ಸೊ ಇದು ಪೇಪರ್ 1 ಮತ್ತು ಪೇಪರ್ 2 ಒಂದು ಪ್ಯಾಟರ್ನ್ ಆಗಿದೆ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಕೆಸೆಟ್ 2026 ಗೆ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ದೀರಾ, ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಪೇಪರ್ 1 ಗೆ ಹೊಸ ಕೋರ್ಸ್ ಅನ್ನ ಲಾಂಚ್ ಮಾಡಿದೀವಿ. ಈ ಒಂದು ಕೋರ್ಸ್ ನಲ್ಲಿ ನಾವು ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನ ಕೊಡ್ತಾ ಇದ್ದೀವಿ. ಎಲ್ಲಾ ಯೂನಿಟ್ ಗಳ ಮೇಲೆ MCQ ಲೆಕ್ಚರ್ಸ್ ಗಳನ್ನ ನೀಡ್ತಾ ಇದ್ದೀವಿ. ಎಂಟೈರ್ ಸಿಲೆಬಸ್ ಮೇಲೆ 50 ಮಾಕ್ ಟೆಸ್ಟ್ ಗಳನ್ನ ಕೊಡ್ತಾ ಇದ್ದೀವಿ. ನೋಟ್ಸ್ ಅನ್ನ ನೀಡ್ತಾ ಇದ್ದೀವಿ. 5000+ MCQs PDF ಅನ್ನ ನೀಡ್ತಾ ಇದ್ದೀವಿ. ಸೊ ಎಲ್ಲಾ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಕೆಲವು ಮಾಡೆಲ್ ಕ್ವಶನ್ ಪೇಪರ್ಸ್ ಅನ್ನ ಕೂಡ ಕೊಡ್ತಾ ಇದ್ದೀವಿ. ಈ ಒಂದು ಕಂಪ್ಲೀಟ್ ಕೋರ್ಸ್ ಇಂಗ್ಲಿಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ನಿಮಗೆ ದೊರೀತಾ ಇದೆ. ಸೊ ಇಲ್ಲಿ ಎಲ್ಲ ಮಟೀರಿಯಲ್ ನ ಲೈವ್ ಕ್ಲಾಸಸ್ ನಲ್ಲಿ ಕೂಡ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಈ ಒಂದು ಕೋರ್ಸ್ ಗೆ ನೀವು ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ರಿಜಿಸ್ಟರ್ ಮಾಡಿ. ಇಲ್ಲಿ ಸ್ಟೋರ್ ಅಂತ ಇರುತ್ತೆ, ಸ್ಟೋರ್ ನಲ್ಲಿ ಕೆಸೆಟ್ ಪೇಪರ್ 1 ಅಂತ ಸರ್ಚ್ ಮಾಡಿದ್ರೆ ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಇಲ್ಲಿ ಅವೈಲೇಬಲ್ ಆಗ್ತಾ ಇದೆ. ನಂತರ ಈ ಒಂದು ಆಪ್ ನಿಂದಾನೆ ನೀವು ಜಾಯಿನ್ ಕೂಡ ಆಗ್ಬಹುದು. ಸೊ ಅದೇ ರೀತಿ ಪೇಪರ್ 2 ಗಾಗಿ ಈ ಕೆಳಗೆ ಕೊಟ್ಟ ಎಲ್ಲಾ ವಿಷಯಗಳ ಮೇಲೆ ನೋಟ್ಸ್ ಅಂಡ್ MCQ ಸೆಟ್ ಅನ್ನ ಕೂಡ ಕೊಡ್ತಾ ಇದೀವಿ. ಸೊ ಇದಕ್ಕೂ ಕೂಡ ನೀವು ಜಾಯ್ನ್ ಆಗಲು ನಂಬರ್ಸ್ ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ಜಾಯ್ನ್ ಆಗಬಹುದು. ಸೊ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಜಾಯ್ನ್ ಆಗಿ. ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.